ಪೋಷಕರೇ, ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರ ಎಚ್ಚರ. ಶೀತ ಗಾಳಿಯಿಂದ ಉಂಟಾಗ್ತಾ ಇರುವಂತಹ ಕಣ್ಣಿನ ಸಮಸ್ಯೆ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಶೀತಗಾಳಿಯಿಂದ ಕಣ್ಣಿನ ಸಮಸ್ಯೆ ಉಂಟಾಗ್ತಾ ಇದೆ. ಹಾಗಾಗಿ ಪೋಷಕರು ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕು. ಸಿಲಿಕಾನ್ ಸಿಟಿಯಲ್ಲಿ ಮದ್ರಾಸ್ ಐ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಅದು ಶಾಲಾ ಮಕ್ಕಳಲ್ಲಿಯೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮದ್ರಾಸ್ ಐ ಕಣ್ಣಿನ ಸೋಂಕು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಆಸ್ಪತ್ರೆಗಳಲ್ಲಿ ಮದ್ರಾಸ್ ಐ ಟೆನ್ಷನ್ ಶುರುವಾಗಿದೆ. ಚಳಿ ಹೆಚ್ಚಾಗಿರುವಂತ ಕಾರಣ ಮಕ್ಕಳಿಗೆ ಈಗ ಕಣ್ಣಿನ ಸಮಸ್ಯೆ ಶುರುವಾಗಿದೆ. ಆರೋಗ್ಯ ಇಲಾಖೆಯಿಂದ ಒಂದು ಮಾರ್ಗಸೂಚಿಯನ್ನು ಕೂಡ ರಿಲೀಸ್ ಮಾಡಲಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಚಳಿಗಾಲ ಏರಿಕೆ ಆಗ್ತಾ ಇರುವಂತಹ ಹಿನ್ನೆಲೆ ಮದ್ರಾಸ್ ಐ ಪ್ರಕರಣಗಳ ಸಂಖ್ಯೆಯಲ್ಲೂ ಕೂಡ ದಿನದಿಂದ ದಿನಕ್ಕೆ ಏರಿಕೆ ಕಂಡು ಬರ್ತಾ ಇದೆ. ಆರೋಗ್ಯ ಇಲಾಖೆ ಹಾಗೂ ಮಿಂಟೋ ಕಣ್ಣಿನ ಆಸ್ಪತ್ರೆ ವೈದ್ಯರು ಅಲರ್ಟ್ ಆಗಿರಿ ಅಂತೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ತೇವಾಂಶದ ವಾತಾವರಣದಿಂದಾಗಿ ಮದ್ರಾಸ್ ಐ ಕಣ್ಣಿನ ಸೋಂಕು ಹೆಚ್ಚಳ ಆಗ್ತಾ ಇದೆ. ಅದರಲ್ಲೂ ಕೂಡ ಈ ಶಾಲಾ ಮಕ್ಕಳಲ್ಲಿನೇ ಈ ಒಂದು ಸೋಂಕು ಕಾಣಿಸ್ಕೊಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಚಳಿ ಹೆಚ್ಚಾಗಿದೆ. ಹಾಗಾಗಿ ಮಕ್ಕಳಲ್ಲಿ ಮದ್ರಾಸ್ ಐ ಶುರುವಾಗಿದೆ. ಈ ಮಿಂಟೋ ಹಾಸ್ಪಿಟಲ್ ವೈದ್ಯರೇನಿದ್ದಾರೆ, ಹೇಳಿ ಕೇಳಿ ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ ಸ್ಕ್ರೀನ್ ಟೈಮ್ ಅದೆಲ್ಲ ಕಡಿಮೆ ಮಾಡಬೇಕು, ಆಮೇಲೆ ಈ ಕೋಲ್ಡ್ ವೆದರಲ್ಲಿ ಹೊರಗಡೆ ಕರ್ಕೊಂಡು ಹೋಗುವಂಥದ್ದು ಇದೆಲ್ಲ ಕಡಿಮೆ ಮಾಡಬೇಕು, ಆಮೇಲೆ ಇದನ್ನ ಒಬ್ಬರಿಂದ ಒಬ್ರಿಗೆ ನೋಡಿದ್ರು ಕೂಡ ಇದು ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಮಕ್ಕಳು ಬಗ್ಗೆ ಸ್ವಲ್ಪ ಪೋಷಕರು ಹೆಚ್ಚಿನ ನಿಗಾ ಇಡಬೇಕು. ಅದರಲ್ಲಿ ನೀವು ಎಷ್ಟೇ ಅವ್ರ ಬಗ್ಗೆ ಕಾಳಜಿ ವಹಿಸಿದ್ರು ಕೂಡ ಅದು ಕಡಿಮೆನೆ. ಹಾಗಾಗಿ ಬಹಳ ಸೂಕ್ಷ್ಮವಾಗಿ ಅವ್ರ ಮೇಲೆ ಅಬ್ಸರ್ವೇಷನ್ ಮಾಡ್ತಾ ಇರಬೇಕು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಒಂದ್ ಕಡೆ ಚಳಿ ಜಾಸ್ತಿ ಇದೆ, ಮತ್ತೊಂದ್ ಕಡೆ ಶಾಲಾ ಮಕ್ಕಳಲ್ಲೇನೆ ಈ ಮದ್ರಾಸ್ ಐ ಕೇಸ್ಗಳು ಜಾಸ್ತಿ ಆಗ್ತಾ ಇದೆಯಲ್ಲ, ಆ ಮಾರ್ಗಸೂಚಿಯಲ್ಲಿ ಏನೇನಿದೆ? ಪ್ರಭು, ಈಗ ಶೀತ ಆಗಿರ್ಬೋದು, ಚಳಿ ಹೆಚ್ಚಾದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮಕ್ಕಳಲ್ಲಿ ಮದ್ರಾಸ್ ಐ ಕಾಣಿಸ್ಕೊಳ್ಳುವಂಥದ್ದು. ಮದ್ರಾಸ್ ಐ ಅಂತಂದ್ರೆ ಕಣ್ಣಿನ ರೆಪ್ಪೆ ಇರುತ್ತಲ್ಲ, ರೆಪ್ಪೆ ಕೆಂಪಾಗುವಂಥದ್ದಾಗಿರ್ಬೋದು, ಕಣ್ಣಿನ ಒಳಭಾಗನೂ ಕೂಡ ಕೆಂಪಾಗುವಂಥದ್ದು, ಈ ರೀತಿಯಾದಂತಹ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಸೊ ಹೀಗಾಗಿ ಆರೋಗ್ಯ ಇಲಾಖೆಯನ್ನು ಕೂಡ ಹೆಚ್ಚಿನ ಒಂದಷ್ಟು ಮಾರ್ಗಸೂಚಿಯನ್ನ ಹೊರಡಿಸುವಂತ ಕೆಲಸವನ್ನ ಮಾಡಿದೆ. ಜೊತೆಗೆ ಬೆಂಗಳೂರು ವಿಚಾರಕ್ಕೆ ಬರೋದಾದ್ರೆ ಮಿಂಟೋ ಆಸ್ಪತ್ರೆಯಲ್ಲಿ ಬೇಕಾದಂತಹ ಚಿಕಿತ್ಸೆಯನ್ನು ಕೂಡ ಮಾಡುವಂತ ಕೆಲಸವನ್ನ ಮಾಡಿದೆ. ಸೊ ಹಂಗಾಗಿ ಸರ್ಕಾರಿ ಆಸ್ಪತ್ರೆಗಳು ಎಲ್ಲರೂ ಕೂಡ ವೈದ್ಯರು ಅಲರ್ಟ್ ಆಗಿರ್ಬೇಕು ಅನ್ನುವಂತಹ ಒಂದು ಡೈರೆಕ್ಷನ್ಸ್ ಅನ್ನ ಕೊಡುವಂತ ಕೆಲಸವನ್ನ ಆರೋಗ್ಯ ಇಲಾಖೆ ಮಾಡಿರುವಂತದ್ದು. ಅಂದ್ರೆ ಸಾಮಾನ್ಯವಾಗಿ ಈ ಚಳಿಗಾಲದಲ್ಲಿ ಹೆಚ್ಚು ಈ ರೀತಿಯಾದಂತಹ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಇದು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂತಹ ಕಾಯಿಲೆ ಆಗಿರೋದ್ರಿಂದ ಸೊ ಪೋಷಕರಾಗಿರ್ಬೋದು ಮತ್ತೆ ಮಕ್ಕಳು ಎಲ್ಲರೂ ಕೂಡ ಶುಚಿತ್ವವನ್ನ ಕಾಪಾಡ್ಕೊಳ್ಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಕೊಡುವಂತ ಕೆಲಸವನ್ನ ಮಾಡಿದೆ. ಹಾಗೇನೆ ಮದ್ರಾಸೆ ಆಗಿರ್ಬೋದು, ಆಗಾಗ ಕಣ್ಣು ತುರಿಕೆ ಬರುವಂತದ್ದಾಗಿರ್ಬೋದು, ಈ ರೀತಿಯಾದಂತಹ ಒಂದು ಸನ್ನಿವೇಶ ಕಂಡು ಬಂದ್ರೆ ಯಾರು ಕೂಡ ನಿರ್ಲಕ್ಷ್ಯವನ್ನ ಮಾಡಬಾರ್ದು. ತಕ್ಷಣನೇ ಮನೆ ಮದ್ದನ್ನ ಮಾಡುವಂತದ್ದಲ್ಲ, ವೈದ್ಯರ ಬಳಿ ಹೋಗ್ಬಿಟ್ಟು ಅದಕ್ಕೆ ಸೂಕ್ತವಾದಂತಹ ಒಂದು ಚಿಕಿತ್ಸೆಯನ್ನ ಪಡಿಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಆರೋಗ್ಯ ಇಲಾಖೆ ಕೊಟ್ಟಿರುವಂತದ್ದು. ಜೊತೆಗೆ ಸೋಂಕಿತ ವ್ಯಕ್ತಿಗಳು ಯಾರು ಇದ್ರೆ ಅವರಿಂದ ಸಾಧ್ಯ ಆದಷ್ಟು ದೂರ ಇರಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೂಡ ಆರೋಗ್ಯ ಇಲಾಖೆ ಮಾಡ್ಕೊಂಡಿದೆ. ಅಂದ್ರೆ ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಈ ರೀತಿಯಾದಂತಹ ಉರಿ ಆಗಿರ್ಬೋದು ಅಥವಾ ಸೋಂಕುಗಳು ಈ ರೀತಿಯಾದಂತಹ ಸಿಂಪ್ಟಮ್ಸ್ ಇಂದ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಹೆಚ್ಚು ಜಾಗೃತರಾಗಿರ್ಬೇಕು ಅನ್ನುವಂತಹ ಒಂದು ಸೂಚನೆಯನ್ನು ಕೊಡೋದ್ರ ಜೊತೆಗೆ ವಿನಾಕಾರಣ ಮೇಕಪ್ ಆಗಿರ್ಬೋದು, ಕಾಜಲ್ಲು ಈ ರೀತಿಯಾದಂತಹ ವಸ್ತುಗಳನ್ನ ಬಳಕೆ ಮಾಡುವಂತದನ್ನ ಸಾಧ್ಯ ಆದಷ್ಟು ಈ ಒಂದು ಚಳಿಗಾಲ ಕಡಿಮೆ ಆಗೋ ತನಕ ಬಳಕೆ ಮಾಡಬಾರ್ದು ಅನ್ನುವಂತಹ ಒಂದು ಸಲಹೆಯನ್ನ ವೈದ್ಯರು ಕೊಟ್ಟಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.